ಈಗ ವಾಸ್ತವಿಕ ನುಡಿಯನ್ನು ನುಡಿಯಲು ಬರುತ್ತಿದ್ದಾರೆ ಶ್ರೀ ಸಿ.ಎಚ್. ದೇವರಾಜ್ ಸರ್ ಅವರು. ದೇವರುಗಳಾದ ಶ್ರೀ ಬಸವೇಶ್ವರ, ಶ್ರೀ ಈಶ್ವರ, ಶ್ರೀಲಿಂಗೇಶ್ವರ, ಮಾಯಂಬಿಕಾ ಎಲ್ಲ ದೇವರುಗಳ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ಗುಣಮಟ್ಟು ಶ್ರೀ ಈಶ್ವರ ದೇವಸ್ಥಾನದ ಕಳಸಾರೋಹಣ, ನವಗ್ರಹಗಳ ಹಾಗೂ ಕಾಳಿಕಾಂಬ ದೇವಿಯ ಪ್ರಾಣ ಪ್ರತಿಷ್ಠಾಪನೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರಿಗೂ ಕೂಡ ದರ್ಶನಾಶೀರ್ವಾದವನ್ನು ಕರುಣಿಸಲಿರುವ ಶ್ರೀ ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವವಾಗಿ ಪಣಬಟ್ಟು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ದಾವಣಗೆರೆ ಲೋಕಸಭಾ ಸದಸ್ಯರಾದ ಮಾಜಿ ಕೇಂದ್ರ ಸಚಿವರಾದ ಡಾಕ್ಟರ್ ಜಿ.ಎಂ. ಸಿದ್ದೇಶ್ವರ ಸರ್ ಅವರೇ ಹಾಗೂ ಈ ಕ್ಷೇತ್ರದ ಶಾಸಕರಾದ ಶಾಂತನಗೌಡ್ರೆ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಹರಿಹರ ಕ್ಷೇತ್ರದ ಶಾಸಕರಾದ ಬಿ.ಪಿ. ಹರೀಶಣ್ಣವರೇ, ರಾಜ್ಯಾಧ್ಯಕ್ಷರು ಸಾಧು ಧರ್ಮ ವೀರಶೈವ ಸಮಾಜದ ರಾಜ್ಯಾಧ್ಯಕ್ಷರಾದ ಬಸವರಾಜಪ್ಪನವರೇ, ಗದ್ಗೇಶಣ್ಣವರೇ ಹಾಗೂ ನಮ್ಮ ಬಸವೇಶ್ವರ ಹಾಗೂ ಈಶ್ವರ ದೇವಸ್ಥಾನದ ಅಧ್ಯಕ್ಷರಾದ ನಾಗರಾಜಪ್ಪನವರೇ ಹಾಗೂ ದೀಪಾ ಜಗದೀಶ್ರವರೇ, ಅಕ್ಕನವರೇ ಹಾಗೂ ಕಮಿಟಿಯ ಉಪಾಧ್ಯಕ್ಷರಾದ ಎಂ ಕರಗಸಪ್ಪನವರೇ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರೇ ಹಾಗೂ ನಮ್ಮ ಕರೆಗೆ ಹೋಗೊಟ್ಟು ಈ ದಿನ ಆಗಮಿಸಿರ್ತಕ್ಕಂಥ ನಮ್ಮ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಭಕ್ತಾದಿಗಳೇ, ನಾಡಿಗೆ ಬರ ಬಂದಿರಬಹುದು, ಆದರೆ ಭಕ್ತಿಗೆ ಪರವಿಲ್ಲ ಎಂಬುದನ್ನು ಇವತ್ತಿನ ದಿನ ನಮ್ಮ ಯಕ್ಕನಹಳ್ಳಿಯ ಗ್ರಾಮಸ್ಥರು ತೋರಿಸ್ಕೊಟ್ಟಿದ್ದಾರೆ. ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ ಅಂತ ದಾರ್ಶನಿಕರು ಹೇಳಿದರೆ, ಬೆಳದಿಂಗಳ ರೀತಿಯಲ್ಲಿರ್ತಕ್ಕಂಥ ಪರಮ ಪೂಜ್ಯರನ್ನು ನೋಡಿ ನಮ್ಮ ಯಕ್ಕನಹಳ್ಳಿಯ ಗ್ರಾಮ ಹುಣ್ಣಿಮೆಯ ದಿವಸ ಯಾವ ರೀತಿ ಹುಣ್ಣಿಮೆಯ ಚಂದ್ರನ ನೋಡಿ ಸಾಗರ ಹುಟ್ಟುತ್ತೋ, ಪರಮ ಪೂಜ್ಯರನ್ನು ನೋಡಿ ಇವತ್ತು ಯಕ್ಕನಹಳ್ಳಿಯ ಗ್ರಾಮ ಭಕ್ತಿಯ ರಸಗಂಗೆಯಲ್ಲಿ ಬಿಂದಿದೆ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದಕ್ಕೆ ಕಾರಣ ಪರಮ ಪೂಜ್ಯರ ಮೇಲಿರುವ ನಮ್ಮೆಲ್ಲರ ಶ್ರದ್ಧಾ ಭಕ್ತಿ ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ ಅಂದರೆ, ನಮ್ಮೂರಿನಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳಿಗೂ ಕೂಡ ಗೋಪುರ ಇದ್ದು, ಇದೊಂದು ದೇವಸ್ಥಾನ ಮಾತ್ರ ಗೋಪುರದ ಇಲ್ಲದೆ ಇತ್ತು. ಇದಕ್ಕೂ ಕೂಡ ಗೋಪುರ ಮಾಡಬೇಕು ಅಂತ ಹೇಳಿ ಗ್ರಾಮದ ಹಿರಿಯರೆಲ್ಲರೂ ಕೂಡಿಕೊಂಡು ತೀರ್ಮಾನ ಮಾಡಿದಂತೆ ನಾವು ಮೊಟ್ಟ ಮೊದಲ ಬಾರಿಗೆ ನಮ್ಮ ಲೋಕಸಭಾ ಸದಸ್ಯರಾದ ಸಿದ್ದೇಶ್ವರ ಅವರನ್ನು ಕೇಳಿಕೊಂಡಾಗ ಮುದ್ರಾಯಿ ಇಲಾಖೆಯ ಉಳಿಗೆ ಅನುದಾನದಲ್ಲಿ ಸುಮಾರು 8 ಲಕ್ಷ ರೂಪಾಯಿಗಳನ್ನು ಈ ದೇವಸ್ಥಾನದ ಗೋಪುರ ನಿರ್ಮಾಣಕ್ಕೆ ಪ್ರಪ್ರಥಮವಾಗಿ ಅನುದಾನವನ್ನು ನೀಡಿದರು. ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಸಂಸಾರ ಅನುದಾನ ಸಿಕ್ಕ ಮೇಲೆ ನಾವೆಲ್ಲ ಗ್ರಾಮಸ್ಥರು ಮತ್ತು ಒಟ್ಟಾಗಿ ಸೇರಿಕೊಂಡು ವಂತಿಗೆಯನ್ನು ಸ್ಟಾರ್ಟ್ ಮಾಡಿ ಪ್ರತಿಯೊಬ್ಬರೂ ಕೂಡ ನಮ್ಮ ಗ್ರಾಮದಲ್ಲಿ 1,000ರಿಂದ 2 ಲಕ್ಷ ರೂಪಾಯಿವರೆಗೂ ಈ ಗೋಪುರ ನಿರ್ಮಾಣಕ್ಕೆ ತಮ್ಮ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯದ ಎಲ್ಲ ಭಕ್ತಾದಿಗಳಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ದೇವಸ್ಥಾನ ಗೋಪುರ ಆದಮೇಲೆ ಮುಂದೆ ಈ ಶೀಟ್ ಹಾಕಬೇಕು ಅಂತ ಮತ್ತೆ ಪ್ರಸ್ತಾವನೆಯನ್ನು ಗ್ರಾಮಸ್ಥರು ಮುಂದಿಟ್ಟಾಗ ಆಗ ತಾನೇ ನೂತನ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಂತನಗೌಡರು ಅವರಿಗೆ ನಾನು ಕರೆ ಮಾಡಿ ವಿಚಾರಿಸಿದಾಗ ತಕ್ಷಣ ಅವರಿಗೆ ಬಂದಂಥ ಅನುದಾನದಲ್ಲಿ 5 ಲಕ್ಷ ರೂಪಾಯಿಗಳನ್ನು ಈ ಮುಂದೆ ಹಾಕಲಿಕ್ಕೆ ಅವರು ಅನುದಾನವನ್ನು ಕೊಟ್ಟು ಅವರಿಗೂ ಕೂಡ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದಂಥ ಎನ್ ರವಿಕುಮಾರ್ ಸರ್ ಅವ್ರಿಗೂ ಕೂಡ ನಾನು ಫೋನ್ ಮಾಡಿ ಕರೆ ಮಾಡಿದಾಗ ಅವರು ಕೂಡ 5 ಲಕ್ಷ ರೂಪಾಯಿಗಳ ಈ ಅನುದಾನವನ್ನು ಈ ದೇವಸ್ಥಾನಕ್ಕೆ ನೀಡಿದ್ದಾರೆ. ಅವ್ರು ಬಂದಿಲ್ಲ, ಇನ್ನೊಂದ್ಸರಿ ನಮ್ಮ ಊರಿನ ಗ್ರಾಮಕ್ಕೆ ನಾನು ಬರ್ತೀನಿ ಅಂತ ಅವರು ಭರವಸೆಯನ್ನು ನೀಡಿದ್ದಾರೆ. ಅವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಯಕ್ಕನಹಳ್ಳಿಯಲ್ಲಿ ಏನೇ ಕಾರ್ಯಕ್ರಮಗಳಾದರೂ ಭಾಳ ವಿಶೇಷವಾಗಿರ್ತವೆ. ಯಾಕೆಂದರೆ ಯಕ್ಕನಹಳ್ಳಿನ ಮಣ್ಣಿನ ಗುಣ ಅಂತದ್ದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ತಂದೆ ತಾಯಿಗಳ ಋಣ ಹಾಗೂ ಹುಟ್ಟಿದ ಊರಿನ ಋಣನ ಯಾರ ಕೈಲೂ ತೀರ್ಸೋಕ್ಕಾಗಲ್ಲ. ಅದು ನಿರಂತರವಾದ ಪ್ರಕ್ರಿಯೆ. ಏನಾದರೂ ಒಂದು ಮಾಡೋದಾಗಿದ್ದರೆ ನಾವು ಊರಿನವರಾದ್ರೆ ನಮಗೂ ಕೂಡ ಅತ್ಯಂತ ಸಮಾಧಾನ ಅಂತ ಅನ್ನೋ ಮಾತನ್ನು ನಾನು ಹೇಳ್ತೀನಿ. ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸುಮಾರು 15 ದಿವಸಗಳ ಕಾಲ ಈ ಗ್ರಾಮದ ಸುಮಾರು 100 ಯುವಕರು ಪ್ರತಿ ದಿವಸ ಚಾನಲ್ನಲ್ಲಿ ನೀರಿದ್ದಾಗ ತೋಟ ತುಡಿಕೆಗಳಿಗೆ ನೀರು ಕಟ್ಟರು. ರಾತ್ರಿ 8 ಗಂಟೆಯಿಂದ ಬಂದರೆ ಮಧ್ಯರಾತ್ರಿ 2 ಗಂಟೆಯವರೆಗೂ ಈ ಗ್ರಾಮದ
ರಸ್ತೆಗಳನ್ನ, ಚರಂಡಿಗಳನ್ನ ಗುರುಗಳು ಭಕ್ತರನ್ನ ಕಾರಣಕ್ಕೆ ಸ್ವಚ್ಛಗೊಳಿಸಿ ಗುರುಗಳ ಆಗಮನಕ್ಕಾಗಿ ಅತ್ಯಂತ ಕಾತುರದಿಂದ ಅವರೆಲ್ಲರೂ ಇಲ್ಲಿವರೆಗೆ ಕಾಯ್ತಾ ಇದ್ರು. ನಾವು ಸಿರಿಗೆರೆಗೆ ಪರಮ ಪೂಜ್ಯರನ್ನ ಆಹ್ವಾನಿಸಲಿಕ್ಕೆ ಹೋದಾಗ ಅವರಿಗೆ ಮೆರವಣಿಗೆ ಅಂದ್ರೆ ಗುರುಗಳು ಇಲ್ಲಿ ಬಂದ್ಮೇಲೆ ನಮಗೆ ಗಲಾಟೆ ಮಾಡ್ತಾರೆ ಅಂತ ನಾವು ಇವತ್ತು ಗುರುಗಳ ಹತ್ರ ಅಪ್ಪಣೆ ತಗೊಂಡು ನಾವು ಇವತ್ತು ಮೆರವಣಿಗೆಗೆ ಮಾಡಿದ್ವಿ. ಪರಮ ಪೂಜ್ಯರ ನಾಡಿನ ಹೆಸರಾಂತ ಸುಮಾರು 6 ಜಾನಪದ ತಂಡಗಳು ಇವತ್ತಿನ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಯುವಕರ ಪರಿಶ್ರಮ ಇದ್ಯಾವುದು ನಾವು ಯಾವುದೇ ಮ್ಯಾನೇಜ್ಮೆಂಟ್ಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಕೊಟ್ಟಿಲ್ಲ. ಪ್ರತಿಯೊಬ್ಬ ಯುವಕರು ಕೂಡ ಕಷ್ಟಪಟ್ಟು ಗ್ರಾಮದ ರಸ್ತೆಗಳನ್ನ ಶೃಂಗರಿಸಿದ್ದಾರೆ. ಇಂಥ ಯುವಕರು ಸಿಕ್ಕರೆ ಏನು ಬೇಕಾದರೂ ಕೂಡ ಮಾಡಬಹುದು ಅನ್ನೋದಕ್ಕೆ ನಮ್ಮೂರಿನ ಎಕ್ಕನಹಳ್ಳಿ ಉದಾಹರಣೆಯಾಗಿ ನಿಲ್ಲುತ್ತೆ. ನಮಗೆ ಒಂದು ಕಲ್ಪನೆ ಇತ್ತು, ನಾವು ಮಾಡತಕ್ಕಂಥ ಕಾರ್ಯಕ್ರಮ ಇತರರಿಗೆ ಅದು ಮಾದರಿ ಆಗಬೇಕು, ಪ್ರೇರಣೆ ಆಗಬೇಕು ಅನ್ನೋ ಕಾರಣದಿಂದ ನಾವು ಇಷ್ಟೊಂದು ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ. ಆ 100 ಜನ ಯುವಕರನ್ನ ಕಟ್ಕೊಂಡು ನಮ್ಮ ಸಮಿತಿಯ ಅಧ್ಯಕ್ಷರಾದಂಥ ನಾಗರಾಜಪ್ಪನವರು ನಿನ್ನೆ ರಾತ್ರಿ ಆ ಕಡೆ ಫೀಲ್ಡ್ನಲ್ಲಿ ಕಲ್ಲು ಆಟೋದ್ರಿಂದ ಹಿಡಿದು ರಸ್ತೆ ಕಸ ಹೊಡೆಯೋದ್ರಿಂದ ಹಿಡಿದು ಅಷ್ಟೊಂದು ಶ್ರಮದಾನ ನಮ್ಮ ಅಧ್ಯಕ್ಷರಿಗಿದೆ. ಅವರಿಗೂ ಕೂಡ ಅದೇ ರೀತಿ ಅವರ ಉಪಾಧ್ಯಕ್ಷರಿಗೂ ಕೂಡ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಈ ಥರ ಸಹಕಾರ ಇದ್ದರೆ ಏನು ಬೇಕಾದರೂ ನಾವು ಮಾಡೋಕ್ಕೆ ಯುವಕರು ಸಿದ್ಧ ಇದ್ದೀವಿ. ಗ್ರಾಮದ ಹಿರಿಯರು ಊರಿನಲ್ಲಿ ಏನಾದರೂ ತಪ್ಪುಗಳು ನಡೆದಾಗ ಅತ್ಯಂತ ನಿಷ್ಠೂರವಾಗಿ ಹೇಳುವ ಮೂಲಕ ತಪ್ಪನ್ನು ತಿದ್ದುವಂಥ ಕೆಲಸ ನಾವು ಮಾಡಬೇಕು ಅಂತ ನಾನು ಈ ಮೂಲಕ ಈ ವೇದಿಕೆಯಲ್ಲಿ ಕೇಳ್ಕೊಳ್ತಿದ್ದೀನಿ. ಯಾಕೆಂದರೆ ಸುಮಾರು ಸಾಕಷ್ಟು ಜನ ಈಗ 70-75 ವರ್ಷ ಆಗಿರ್ತಕ್ಕಂಥವ್ರು ನಮ್ಮ ಊರಲ್ಲಿದ್ದೀರಿ. ನೀವು ನಮ್ಮಂಥ ಯುವಕರಿಗೆ ಗ್ರಾಮದ ಜವಾಬ್ದಾರಿಗಳನ್ನು, ನಾನು ಮನೆತನದ ಬಗ್ಗೆ ಮಾತಾಡೋದಿಲ್ಲ, ಜವಾಬ್ದಾರಿಗಳನ್ನ ಹಸ್ತಾಂತರ ಮಾಡುವ ಮನ್ವಂತರ ಕಾಲದಲ್ಲಿ ತಾವೆಲ್ಲರೂ ಇದ್ದೀವಿ. ಯಾರು ಅನ್ಯತಾ ಹಿರಿಯರು ಭಾವಿಸಬೇಡ್ರಿ. ಸಣ್ಣ ಪುಟ್ಟ ಲೋಪದೋಷಗಳು ಹಿಂದಿನಿಂದ ಹಾಕ್ಯಂತ ಬಂದವೆ. ನೀವು ಗ್ರಾಮಸ್ಥರು ಹಿರಿಯರು ನಮ್ಮಂಥ ಯುವಕರುಗಳಿಗೆ ನಿಮ್ಮ ಜವಾಬ್ದಾರಿಗಳನ್ನು ಹಸ್ತಾಂತರ ಮಾಡುವಾಗ ದಯಮಾಡಿ ಎಲ್ಲ ಯುವಕರನ್ನ ಕೂರ್ಸ್ಕೊಳ್ರಿ. ನಾವು ಹಿಂದೆ ತಪ್ಪು ಮಾಡಿದ್ವಿ, ಅವನ್ನ ಮುಂದೆ ಖಂಡಿತ ನೀವು ಮಾಡಬೇಡ್ರಿ ಯುವಕರಾದರು ಅಂತ ಎಲ್ಲರಿಗೂ ಬುದ್ಧಿವಾದ ಹೇಳಿ ಅವ್ರನ್ನ ಸರಿದಾರಿಯಲ್ಲಿ ಕರ್ಕೊಂಡು. ಯಾಕೆಂದ್ರೆ ನಮ್ಮೂರಿನಲ್ಲಿ ಇರ್ತಕ್ಕಂಥ ವಿಶೇಷ ಅಂದರೆ ಸುಮಾರು 100 ಜನ ಯುವಕರು 15 ದಿವಸ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಅಂದ್ರೆ ಖಂಡಿತ ಯಾರು ನಂಬೋದಿಲ್ಲ ಬೇರೆ ಊರವರು. ಅವರೆಲ್ಲ ಕಷ್ಟಪಟ್ಟ ಪರಿಶ್ರಮದ ಫಲ ಇವತ್ತು ನಿಮ್ಮ ಕಣ್ಮುಂದೆ ಇದೆ. ದಯಮಾಡಿ ಹಿರಿಯರು ಇದೊಂದು ನೀವು ನಿಮ್ಮ ಜವಾಬ್ದಾರಿಗಳನ್ನು ಹಸ್ತಾಂತರ ಮಾಡುವಾಗ ತಮ್ಮ ಮಕ್ಕಳಿಗೆ, ನಮ್ಮ ತಂದೆಯನ್ನು ಸೇರಿದಂತ ನಮಗೆ ಎಲ್ಲರೂ ಬುದ್ಧಿವಾದವನ್ನು ಹೇಳಿ, ಹಿಂದೆ ಸಣ್ಣ ಪುಟ್ಟ ಲೋಪದೋಷಗಳು ಆಗಿರ್ಬೋದು, ಅವನ್ನ ಯಾರೂ ಕೂಡ ಮುಂದೆ ಮರುಕಳಿಸಂತೆ ತಮ್ಮೆಲ್ಲ ಜವಾಬ್ದಾರಿಗಳನ್ನ ಅವರಿಗೆ ತಿಳಿ ಹೇಳ್ರಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.